ಅರಸೀಕೆರೆಯಲ್ಲಿ ಶಾಸಕ ಶಿವಲಿಂಗೇಗೌಡ ವಿರುದ್ಧ ಪ್ರತಿಭಟನೆ. ಜಾತ್ರೆ ವಿಚಾರಕ್ಕೆ ಎನ್ಆರ್ ಸಂತೋಷ್ ಬೆಂಬಲಿಗರ ಆಕ್ರೋಶ. ಅರಸೀಕೆರೆ ತಾಲೂಕಿನ ದುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಮ್ಮನಹಟ್ಟಿ ಗ್ರಾಮದ ಶ್ರೀ ಗಂಗಮಾಳಮ್ಮ ದೇವಿ ದೇವಸ್ಥಾನದ ಜಾತ್ರೆ ವಿಚಾರವಾಗಿ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಎನ್ಆರ್ ಸಂತೋಷ್ ಹಾಗೂ ಅವರ ಬೆಂಬಲಿಗರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ತಡರಾತ್ರಿ ಅರಸೀಕೆರೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಅರಸೀಕೆರೆ ತಾಲೂಕಿನ ಅಮ್ಮನಹಟ್ಟಿಯ ಶ್ರೀ ಗಂಗಮಾಳಮ್ಮ ದೇವಸ್ಥಾನದ ಹುಂಡಿ ವಿಚಾರಕ್ಕೆ ಸಂಬಂಧಿಸಿದಂತೆ ಗಲಾಟೆಗಳು ನಡೆದಿದ್ದು, ಈ ಕುರಿತು ಈಗಾಗಲೇ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿನ್ನೆಲೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಎನ್ಆರ್ ಸಂತೋಷ್ ಮತ್ತು ಅವರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಎನ್ಆರ್ ಸಂತೋಷ್ ಹಾಗೂ ಬೆಂಬಲಿಗರು ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪಿಪಿ ವೃತ್ತ ಸರ್ಕಲ್ವರೆಗೂ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಈ ವೇಳೆ ಮಾತನಾಡಿದ ಎನ್ಆರ್ ಸಂತೋಷ್, ಇನ್ನು ಇಲ್ಲಿ ಬ್ರಿಟಿಷ್ ಆಡಳಿತ ನಡೆಸುತ್ತಿರುವಂತೆ ಕಾಣ್ತಾ ಇದ್ದು, ಪ್ರತಿಭಟನೆ ಮಾಡಲು ನಮಗೆ ಅವಕಾಶ ಇಲ್ವಾ ಎಂದು ಪ್ರಶ್ನಿಸಿದ್ರು. ಪ್ರತಿಭಟನೆ ಮಾಡಲು ಬಂದವರನ್ನ ಕೆಟ್ಟ ಪದದಿಂದ ಬೈದು ನೂಗ್ತೀರಾ ಅಂತ ಕಿಡಿಕಾರಿದ್ರು. ಇನ್ನು ಶಾಸಕ ಶಿವಲಿಂಗೇಗೌಡರು ಅಮ್ಮನಹಟ್ಟಿ ದೇವಸ್ಥಾನದ ಜಾತ್ರೆ ನಡೆಯದಂತೆ ಹುನ್ನಾರ ನಡೆಸುತ್ತಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಯಾರು ಎಷ್ಟೇ ಅಡ್ಡಿಪಡಿಸಿದ್ರೂ ಜಾತ್ರೆಯನ್ನ ನಡೆಸುತ್ತೇವೆ ಎಂದು ಘೋಷಿಸಿದ್ರು. ಬ್ರಿಟಿಷ್ ಆಡಳಿತ ಇದೆಯಾ? ಬ್ರಿಟಿಷ್ ಸರ್ಕಾರ ಇದೆಯಾ? ಈಗ ಪ್ರತಿಭಟನೆ ಮಾಡಂಗಿಲ್ವಾ? ಪ್ರತಿಭಟನೆ ಮಾಡಕ್ ಬಂದ್ರ ಮೇಲೆ ನಿಮ್ಮವನಂತ ನುಗ್ತೀರಾ? ಸ್ವಾಮಿ, ಅಮ್ಮನಟ್ಟಿ ಜಾತ್ರೆಗೆ ನೀವೇನಾದ್ರೂ ಕಲ್ಲಾಕಿ ಆ ಜಾತ್ರೆ ನಿಲ್ಲಿಸೋ ನಿಮ್ಮ ಪ್ರಯತ್ನ ಸ್ವಾಮಿ ಶಿವಲಿಂಗಣ್ಣ ಮಾಡಬೇಡ. ಹೋದ ವರ್ಷ ನಿಮ್ ಪ್ರಯತ್ನ ಪಟ್ಟೆ ಆ ತಾಯಿ ನಡೆಸ್ಕೊಂಡು. ಆದ್ರೆ ಒಂದು ನೆನ್ಪಿಡ್ಕೋ, ಯಾವ ಕೌರವ ದುರ್ಯೋಧನ ಸಾಮ್ರಾಟ, ಯಾವ ಕೌರವ ದುರ್ಯೋಧನ ಚಕ್ರವರ್ತಿ ಇದ್ದ, ಅವನ ಹತ್ರ ಮುತ್ತು ರತ್ನ ಚಿನ್ನ ದುಡ್ಡು ಎಲ್ಲ ಇತ್ತು. ಕೃಷ್ಣನ ನಾರಾಯಣಿ ಸೇನೆನೂ ಅವನ ಹತ್ರನೇ ಇತ್ತು. ಆದ್ರೆ ಯದುಕುಲ ತಿಲಕ, ಯಾದವ ಕುಲದ ಮಹೋನ್ನತ ನಾಯಕ ಶ್ರೀಕೃಷ್ಣ ಪರಮಾತ್ಮನ ಅಂಶಜರು ಈ ಕಾಡುಗೊಲ್ಲ ಯಾದವ ಸಮಾಜದ ಯುವಕರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಜ್ಜಪ್ಪ ಕೂಡ ಶಾಸಕ ಶಿವಲಿಂಗೇಗೌಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಶಿವಲಿಂಗೇಗೌಡರು ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ. ಇವರ ಬೆಂಬಲಿಗರು ನಮ್ಮ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದು, ನಾವು ಡೋರ್ ಹಾಕದೆ ಇದ್ದಿದ್ರೆ ನನ್ನ ಮರ್ಡರ್ ಆಗ್ತಿತ್ತು. ನನಗೇನಾದ್ರೂ ತೊಂದರೆಯಾದ್ರೆ ಡಿವೈಎಸ್ಪಿ ಹಾಗೂ ಶಾಸಕ ಶಿವಲಿಂಗೇಗೌಡರೇ ಕಾರಣ ಅಂತ ಆರೋಪಿಸಿದ್ದಾರೆ. ಅರಸೀಕೆರೆ ಕ್ಷೇತ್ರದಲ್ಲಿ ಯಾದವರು ಕೊಲ್ರ ಮೇಲೆ ಶಿವಲಿಂಗೇಗೌಡರು ಟಾರ್ಗೆಟ್ ಮಾಡಿದ್ದಾರೆ. ಏನ್ ಟಾರ್ಗೆಟ್ ಏನಂದ್ರೆ ಮೊನ್ನೆ ಒಂದು ಕಾಮಸಮುದ್ರ ಗೊಲ್ರಟ್ಟಿ ಅಂತ ಬರುತ್ತೆ. ಆ ಗೊಲ್ರಟ್ಟಿನಲ್ಲಿ ಒಂದು ನಾಟಕ ಆಡಿಸ್ತಾರೆ. ನಾಟಕನ ಏನ್ ಆಡಿಸ್ತಾರೆ ಅಂದ್ರೆ, ಶಾಸಕರು ಊರಲ್ಲಿ ಖುಷಿ ಇದ್ದಾಗ, ಜಾತ್ರೆ ಆದಾಗ ಅಲ್ಲಿ ಊರಲ್ಲಿ ಸಂಭ್ರಮಕ್ಕೋಸ್ಕರ ನಾಟಕ ಆಡಿಸ್ತೀವಿ, ಆರ್ಕೆಸ್ಟ್ರಾ ಆಡಿಸ್ತೀವಿ. ಈ ಒಬ್ಬ ಶಾಸಕ ಏನ್ ಮಾಡ್ತಾನಲ್ಲಿ ಅಂದ್ರೆ, ದೇವಸ್ಥಾನಕ್ಕೆ ಬಾಗ್ಲಾಕ್ಸಿ, ಚಿತ್ರಲಿಂಗೇಶ್ವರ ಸ್ವಾಮಿಗೆ ಬಾಗ್ಲಾಕ್ಸಿ ಇವನು ಅಲ್ಲಿ ಹೂವಿನ ಅಭಿಷೇಕ ಮಾಡಿಸ್ಕೊಂತಾನೆ. ಎಂತ ಪುಣ್ಯಾತ್ಮನ ಹಿಂದೂ ಧರ್ಮದಲ್ಲಿ ಯಾರು ನೋಡಿದಿರೇನ್ರಿ ಈ ಮನುಷ್ಯನ? ಇಂಥ ಒಬ್ಬ ಶಾಸಕನ ಎಲ್ಲಾರು ನೋಡಿದೀವಾ? ಅದೇ ತರ ಆ ಊರಲ್ಲಿ ಅಭಿಷೇಕ ಮಾಡಿಸ್ಕೊಂಡ ನಂತರ ಅಮ್ಮನಹಟ್ಟಿಲಿ ಜಾತ್ರೆ ನಿಲ್ಲಿಸಿ ನಾನು ಇಲ್ಲೂ ಕೂಡ ಅಭಿಷೇಕ ಮಾಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದಾನೆ ಶಾಸಕ KM ಶಿವಲಿಂಗೇಗೌಡ. ಬೆಳಿಗ್ಗೆ ನಮ್ಮೂರಲ್ಲಿ ಒಂದು ಮೀಟಿಂಗ್ ಕರೆದಿದ್ರು. ಕಾರ್ಯದರ್ಶಿ ಅಧ್ಯಕ್ಷರು ನನಗೊಂದು ನೋಟಿಸ್ ಕೊಟ್ಟಿದ್ರು. ನಮ್ಮ ಮನೆಯಲ್ಲಿ ನಾವು ಕಾಫಿ ಕುಡಿತಾ ಕೂತಿದ್ದು. ಒಂದು 10 ಜನ ಇವನ ಬೆಂಬಲಿಗರು ನಮ್ಮ ಮನೆಗೆ ನುಗ್ಗಿ ದಾಂಧಲೆ ಮಾಡ್ತಾರೆ ಅಂದ್ರೆ ಹೇಳ್ಬಾರ್ದು. ಅದು ಎಲ್ಲರಿಗೂ ವಿಡಿಯೋ ತಲುಪಿದೆ. ಯಾವ ಥರ ದಾಂಧಲೆ ಮಾಡ್ತಾರೆ ಅಂದ್ರೆ ಇವರು ಅಲ್ಲೇನು ಏನಾರ ನಾವು ಕದ ಹಾಕಿ ಅಂದ್ರೆ ನಮ್ಮನ್ನು ಸಾಯಿಸೇ ಬಿಡೋರು. MLA ಹೇಳಿದಾರೆ ನಾವು ಸಾಯಿಸ್ಬೇಕು, DYSP ಹೇಳಿದಾರೆ ನಾವು ಸಾಯಿಸ್ಬೇಕು. ನಾನೇನರ ಮರ್ಡರ್ ಆದರೆ DYSP ಶಾಸಕ KM ಶಿವಲಿಂಗೇಗೌಡ ಕಾರಣ ಆಗ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ತೃಪ್ತಿದೆ. ನನಗೇನರ ಹೆಚ್ಚು ಕಮ್ಮಿ ಆದರೆ MLA ಮೇಲೆ ನಾನು ಹೇಳ್ತೀನಿ ಶಾಸಕನೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಪೊಲೀಸ್ ಇಲಾಖೆಯವರು ಇಲ್ಲಿ ನಿಂತಿದ್ದೀರಾ, ನೀವೆಲ್ಲ ಏನು ಹೇಳ್ತೀರಾ? CCTV ಹಾಕಿ ಅಂತ ಹೇಳ್ತೀರಾ.
ನಾವು CCTV ನಮ್ಮ ಮನೆಗೆ ಹಾಕ್ಸಿದ್ದೆ. ಹಾಕಿಸಿದಂಥ ಸಂದರ್ಭದಲ್ಲಿ ಇವೊಬ್ಬ ಗುಂಡ CCTVನ ಕಿತ್ತಾಕ್ತಾನೆ. ಅವನ್ನ ರಾಜಮರ್ಯಾದೆ ಕೊಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ. ಇದೇ DYSP ಸಾಹೇಬ್ರು ಅವ್ರ ಮನೆಗೆ ಬಂದು ಹೋಗ್ತಾರೆ. ಯಾಕೆ ಅದನ್ನ DYSP ಸಾಹೇಬ್ರು ಹೇಳ್ಬೇಕು. ರೌಡಿ 19 ಕೇಸ್ ಇದಾವೆ ಅಜ್ಜಪ್ಪ ಮೇಲೆ. DYSP ಸಾಹೇಬ್ರೆ ಪೂರ್ತಿ ಮಾಹಿತಿ ತಿಳ್ಕೋಬೇಕು. ನೀವು ಏನು ಮಾಹಿತಿ ತಿಳ್ಕೋಬೇಕು ಅಂದರೆ, ನೀವು ಅಜ್ಜಪ್ಪನ ಮೇಲೆ ಕೇಸ್ ಇದಾವೆ ಅಂತ ಎಲ್ಲ ಸ್ಟೇ ಆಗಿದೆ. ಹಾಸನದಲ್ಲಿ ಒಂದು 307 ಮಾಡಿದ್ರು ಸುಳ್ಳು ಕೇಸು. ಸಾಹೇಬ್ರಿಗೆ ಇಲ್ದವೆಲ್ಲ ಹೇಳಿ ನಾನು ಕೂಡ ನನಗೂ ಭಾರಿ ತೊಂದರೆ ಕೊಟ್ಟರು. ಆವಾಗ ಅದು ರಾಜಿ ಆಯಿತು. ಪೊಲೀಸ್ ಕೇಸ್ ಹಾಕಿದ್ರು, ಅದು ಸ್ಟೇ ಆಗಿದೆ. ಎಲ್ಲವೂ ಸ್ಟೇ ಆಗಿದ್ದಾವೆ. ನನ್ನ ಮೇಲೂ ಕೂಡ ರೌಡಿ ಶೀಟ್ ತೆರೆದ್ರಿ. ನಾವೇನು ರೌಡಿಸಮ್ ಮಾಡಿದ್ವಾ? ಇಸ್ಪೀಟ್ ಆರ್ಡರ್ ಮೇಲೆ ತೆರೀರಿ. ನಿಮಗೂ ಮಕ್ಕಳು ಮರಿ ಇದ್ದಾವೆ. ನಾನು ಪೊಲೀಸ್ ಇಲಾಖೆಗೆ ಒಂದು ಹೇಳ್ತೀನಿ, ನಿಮಗೂ ಮಕ್ಕಳು ಮರಿ ಇದ್ದಾವೆ. 15 ದಿನಕ್ಕೆ ಒಬ್ಬ ಮರ್ಡರ್ ಮಾಡಿದನಿಗೆ ಬೇಲ್ ಕೊಟ್ರಿ. ನಿಮ್ಮ ಮಕ್ಕಳು ಮರಿ ಅವ್ರ ಮಕ್ಕಳು ಮರಿ ಹೆಂಗೆ ಆಗುತ್ತೆ? ದಯಮಾಡಿ ಹೇಳ್ತೀನಿ, ಯಾರು ಬರಲ್ಲ. ಪಾಪನ ಕರ್ಮನ ತೀರಿಸಲೇಬೇಕಾಗುತ್ತೆ. ನೀವು ಕಾನೂನ ನ್ಯಾಯದಂಗೆ ಮಾಡಿರಿ. ನಾವೇನಾರ ಮಾಡಿದ್ರೆ ನಮಗೂ ಕೂಡ ಬೂಟಲ್ಲಿ ಹೊಡೀರಿ, ನಾವು ಹೊಡಿಸ್ಕೊಂತೀವಿ. ನೀವುಗೆ ನಾವೇ ತನಿಖೆ ಮಾಡಿ ಕೊಡ್ತೀವಿ, ನಾವೇ CC ಕ್ಯಾಮ್ರಾ ಕೊಡ್ತೀವಿ. ಕೊಟ್ಟರೂ ಕೂಡ ನೀವು ತನಿಖೆ ಮಾಡಲ್ಲ. ಅವ್ನು ಯಾರನ್ನ ಪಾಪ ನನ್ನ ಮೊಬೈಲ್ ಕಿತ್ಕೊಂತಾನೆ, ನನ್ನ ಹೆಂಡತಿ ಸರ ಕೀಳ್ತಾರೆ, ಅವನ್ನ ಹಿಡ್ಕೊಟ್ರು ನೀವು ಕಳಿಸ್ತೀರಾ ಅಂದರೆ ಪೊಲೀಸ್ ಇಲಾಖೆ ಲ್ಯಾಂಡ್ ಆರ್ಡರ್. ಆದರೆ ಶಿವಲಿಂಗೇಗೌಡರಿಗೆ ದರ್ಶನ್ಗೆ ಹೇಳ್ಬೇಕಿತ್ತು. ಒಟ್ನಲ್ಲಿ ಈ ಘಟನೆಯಿಂದಾಗಿ ಅಮ್ಮನಹಟ್ಟಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಒಂದೆಡೆ ಗ್ರಾಮಸ್ಥರು ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ರೆ, ಇನ್ನೊಂದೆಡೆ ಎನ್ಆರ್ ಸಂತೋಷ್ ಹಾಗೂ ಶಾಸಕ ಶಿವಲಿಂಗೇಗೌಡ ಬೆಂಬಲಿಗರ ನಡುವೆ ಆಕ್ರೋಶ ಭುಗಿಲೆದ್ದಿದ್ದು, ಈ ಬಗ್ಗೆ ಪೊಲೀಸರ ತನಿಖೆ ಕುತೂಹಲವನ್ನ ಕೆರಳಿಸಿದೆ. MD ನಾಸಿರ್, ಪ್ರಜಾಶಕ್ತಿ TV, ಅರಸೀಕೆರೆ.